ಮನಸ್ಸಿದರೆ ಮಾರ್ಗ ಅಂತ ಹೇಳಿ. ನಾನು ಓದಿರೋದು SSLC. ಕಾರಣ ನನಗೆ ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಬೇಕಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆ. ನಮಸ್ತೆ, ನಾನೀಗ ಮಾತಾಡ್ತಿರೋದು ಮನಸ್ಸಿದರೆ ಮಾರ್ಗ ಅಂತ ಹೇಳಿ. ನಾನು ಓದಿರೋದು SSLC. ಕಾರಣ ನಮ್ಮ ತಂದೆ ಒಂದು ಅವರಿಗೆ ಉದ್ದೇಶ ಇದ್ದಿದೆ, ನಾನು ಏನಾದರೂ ಬಿಸ್ನೆಸ್ ಮಾಡಬೇಕಂತ ಅವ್ರ ತಲೆಯಲ್ಲಿತ್ತು. ಹೀಗಾಗಿ SSLCಗೆ ಡ್ರಾಪ್ ಆದಮೇಲೆ ನನಗೆ ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಬೇಕಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆ. ನಾನು ಏನೇನು ಕೆಲಸ ಮಾಡಿದ್ದೀನಿ ಎಲ್ಲ ಕೆಲಸದಲ್ಲಿ ನನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆದೆ. ಒಂದು ಆಟೋ ಓಡಿಸ್ದೆ, ಒಂದು ಹೈನುಗಾರಿಕೆ ಮಾಡಿದೆ, ರಿಯಲ್ ಎಸ್ಟೇಟು, ಫೈನಾನ್ಸ್ ಎಲ್ಲ ಮಾಡಿದೆ, ಎಲ್ಲದರಲ್ಲೂ ಲಾಸ್ ಆದೆ. ಕಾರಣ ಏನಂತ ನನಗೆ ಇವತ್ತು ಅರ್ಥ ಆಗಿರೋದು, ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಯಾರೂ ಕೋಚ್ ಇರಲಿಲ್ಲ. ಮತ್ತು ಇನ್ನೊಂದು, ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತಿದ್ದೆ. ನಾನು ಯಾವಾಗ ನನಗೆ ಬೆಳಿಲಿಕ್ಕೋಸ್ಕರ ಒಂದು 5 ಜನ ಒಳ್ಳೆ ಲೀಡರ್ಸನ್ನ ಆಯ್ಕೆ ಮಾಡಿಕೊಂಡೆ. ಅವ್ರೇನು ಮಾಡ್ತಾ ಅಂತ ಕಾಪಿ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ. ಜೊತೆಗೆ ನಾನು ಹಿಂಗೆ ಆಗಬೇಕು ವರ್ಷದಿಂದ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಗುರಿ ಇಟ್ಟು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗಾಗಿ ನನಗೆ ಗುರು ಇದ್ದಾರೆ ಮತ್ತು ಮೆಂಟರ್ಸ್ ಇದ್ದಾರೆ. ಜೊತೆಗೆ ರೈಟ್ ಮಾರ್ಗದಲ್ಲಿ ಹೋಗ್ಲಿಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ. ಇವತ್ತು ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹೀಗಾಗಿ ನನ್ನ ಲೈಫಲ್ಲಿ ಏನು ಬೇಕು ಅಂತ ಅಚೀವ್ಮೆಂಟ್ ಮಾಡಲಿಕ್ಕೋಸ್ಕರ ನನಗೆ ಇವತ್ತು ಫೈನಾನ್ಷಿಯಲ್ ಫ್ರೀಡಮ್ ಇದೆ. ಚೆನ್ನಾಗಿರೋ ಗಾಡಿಯಲ್ಲಿ ಓಡಾಡ್ತೀನಿ, ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತೀನಿ, ಸಾಕಷ್ಟು ದೇಶಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ಆಗ್ತಿರೋದು ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹಾಗೇನೆ ನಾನು ಮನಸ್ಸು ಮಾಡಿದೆ ನಾನು ಶ್ರೀಮಂತ ಆಗಬೇಕು ಅಂತೇಳಿ. ಶ್ರೀಮಂತ ಆಗಬೇಕಾದ್ರೆ ಶ್ರೀಮಂತರ ಗುಣಗಳು ಟೈಮ್ ವೇಸ್ಟ್ ಮಾಡಲಾರ್ದೇ ಕರೆಕ್ಟಾಗಿ ನನ್ನ ಗುರುಗಳು ಏನು ಹೇಳಿದ್ರು ಅದನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂಗೆ ವೆರಿ ಇಂಪಾರ್ಟೆಂಟು. ರೈಟ್ ಗುರುಗಳನ್ನ ಹುಡುಕಿ ಅವ್ರು ಹೇಳಿದ್ದನ್ನು ಫಾಲೋಅಪ್ ಮಾಡಿ, ಜೊತೆಗೆ ನಿಮ್ಮ ಕನಸುಗಳು ನಿಮ್ಗೆ ಅನಿಸುತ್ತೆ ಪ್ರತಿಯೊಬ್ಬರಿಗೆ ಏನಂತೇಳಿ, ನಾನು ಈ ಕೆಲಸ ಮಾಡಿದ್ರೆ ನನಗೆ ಹಿಂಗೆ ಗುರು ಆಗ್ತೀನಿ ಅಂತೇಳಿ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡಿ. ನಾವು ಆ್ಯಕ್ಚುಲಿ ಈ ಬಟ್ಟೆ ತೊಗೋಬೇಕಾದಾಗ ಸಾಕಷ್ಟು ಬಟ್ಟೆಗಳನ್ನ ಹಾಕಿ ನೋಡಿ ಚೆನ್ನಾಗಿ ಅನಿಸುತ್ತೆ ತೊಗೊಂಡ್ರು. ಹಂಗೇನೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡಿ ನನಗೆ ನಾನು ಈಗೇನು ಕೆಲಸ ಮಾಡ್ತಿದ್ದೀನಿ ವೆಲ್ನೆಸ್ ಕೋಚ್ ಅಂತೇಳಿ ಈ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಒಂದು ನೆಮ್ಮದಿ ಇದೆ, ಒಳ್ಳೆ ನಿದ್ದೆ ಬರ್ತಾ ಇದೆ, ಕೈ ತುಂಬ ದುಡ್ಡು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾನು ಮಾಡ್ತಕ್ಕಂಥ ಹಾರ್ಡ್ ವರ್ಕ್ ಮತ್ತು ಅದನ್ನು ಹ್ಯಾಪಿಯಿಂದ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ. ಅವ್ರದ್ದು ಲೈಫಲ್ಲಿ ಫೈನಾನ್ಷಿಯಲ್ ಕಂಡೀಷನ್, ಹ್ಯಾಪಿನೆಸ್ಸು ಮತ್ತು ಅವ್ರ ಲೈಫಲ್ಲಿ ಏನು ಬೇಕನ್ನೆಲ್ಲ ಅವರು ತಗೊಳ್ಳಿಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.